ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಲಕ್ಷ್ಮೀ ಜೋಯಿಸ್. ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೀಜ ಮಾಸ ಕೃಷ್ಣ ಪಕ್ಷ ದ್ವಾದಶಿ ಪುಬ್ಬಾ ನಕ್ಷತ್ರ ದಿನಾಂಕ 18-10-2025 ಶನಿವಾರ. ಮುಖ್ಯಾಂಶಗಳು. ಗಾಂಧಿ ಮೈದಾನದಲ್ಲಿ ನೀರವ ಮೌನ. ಜ್ಞಾನ ವಿಜ್ಞಾನ ಸೃಜನಶೀಲ ದಿನಾಚರಣೆ. ಸುದ್ದಿಯ ವಿವರ. ಸದಾ ಗಿಜಿಗುಡುತ್ತಿದ್ದ ಗಾಂಧಿ ಮೈದಾನ ಜಿಲ್ಲಾಡಳಿತದ ಆದೇಶದಂತೆ 27 ಅಂಗಡಿಯನ್ನು ಗುರುವಾರ ತೆರವು ಮಾಡಿದ್ದು, ಸ್ಥಳದಲ್ಲಿ ಯಾವುದೇ ಚಟುವಟಿಕೆ ಇಲ್ಲದೆ ನೀರವ ಮೌನ ಆವರಿಸಿದೆ. ಪ್ರವಾಸಿ ವಾಹನ ನಿಲುಗಡೆ ಸ್ಥಳವಾದ ಗಾಂಧಿ ಮೈದಾನದಲ್ಲಿ ಪ್ರವಾಸಿಗರು ವಾಹನ ನಿಲುಗಡೆ ಮಾಡಿ ಅಲ್ಲಿಂದ ಅಂಗಡಿ ಹೋಟೆಲ್ನಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತಿತ್ತು. ವಾರಾಂತ್ಯ ಮತ್ತು ಸಾಲು ರಜೆ ಸಂದರ್ಭದಲ್ಲಿ ಸಹಸ್ರಾರು ಜನರು ಆಗಮಿಸುತ್ತಿದ್ದು, ತಡರಾತ್ರಿ ಬರುವ ಪ್ರವಾಸಿಗರಿಂದ ಜನದಟ್ಟಣೆ ಇರುತ್ತಿತ್ತು. ಪ್ರವಾಸಿಗರ ಸಂಖ್ಯೆಯೂ ಈಗ ಕುಸಿದಿದ್ದು, ಶುಕ್ರವಾರ ಸ್ಥಳದಲ್ಲಿ ಕಟ್ಟಡ ಅವಶೇಷ ಮಾತ್ರ ಕಂಡುಬಂತು. ರಾಶಿ ರಾಶಿ ಕಲ್ಲು ಚಪ್ಪಡಿ ಸ್ಥಳದಲ್ಲಿ ಬಿದ್ದಿದ್ದು, ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ತಬ್ಧವಾಗಿದೆ. ಸದ್ಯ ವಾಹನ ನಿಲುಗಡೆಗೆ ಅವಕಾಶವಿದ್ದು, ಕಳೆದ ಜೂನ್ನಿಂದ ವಾಹನ ನಿಲುಗಡೆ ಶುಲ್ಕ ವಿಧಿಸುತ್ತಿಲ್ಲ. ತಾಲೂಕು ಆಡಳಿತದಿಂದ ಫಲಕ ಹಾಕಲಾಗಿದ್ದು, ನದಿ ಕರಾಬು ಜಾಗ ಅತಿಕ್ರಮ ಪ್ರವೇಶಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಫಲಕ ಹಾಕಲಾಗಿದೆ. ವಿಜ್ಞಾನ ಪ್ರಪಂಚದ ಸ್ವರೂಪವನ್ನು ಬದಲಾಯಿಸಿದೆ. ವಿಜ್ಞಾನ ಜ್ಞಾನವನ್ನು ಅನುಸರಿಸುವ ಹಾಗೂ ಹಲವು ಸಂದರ್ಭದಲ್ಲಿ ಜಗತ್ತಿನ ವಿದ್ಯಮಾನಗಳನ್ನು ಯತ್ನಿಸುವ ಶಾಖೆಗಳಾಗಿದೆ ಎಂದು ಸಾಹಿತಿ ಬಿ. ಶಿವಶಂಕರ್ ತಿಳಿಸಿದರು. ಪಟ್ಟಣದ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬುಧವಾರ ಆಯೋಜಿಸಿದ್ದ ಜ್ಞಾನ ವಿಜ್ಞಾನ ಸೃಜನಶೀಲ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ತಂತ್ರಜ್ಞಾನದ ಬೆಳವಣಿಗೆ ಆಗುತ್ತಿದ್ದು, ವಿದ್ಯಾರ್ಥಿಗಳು ಚಿಂತನೆಯನ್ನು ಬೆಳೆಸಿಕೊಂಡು ಪ್ರಯೋಗಾತ್ಮಕವಾದ ವಿವೇಚನೆಯಿಂದ ವಿಜ್ಞಾನದ ಅರಿವಿನ ಜೊತೆಗೆ ಸೃಜನಶೀಲ ಮೌಲ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ. ವರಲಕ್ಷ್ಮಿ ಮಾತನಾಡಿ, ನೈಸರ್ಗಿಕ ಘಟನೆಗಳನ್ನು ಅವಲೋಕಿಸಿ ಅದನ್ನು ಪ್ರಯೋಗ ಮಾಡಿ ಯುಕ್ತಿ ಚಿಂತನೆಯ ಮೂಲಕ ಅಧ್ಯಯನ ಮಾಡುವ ಪ್ರಕ್ರಿಯೆ ವಿಜ್ಞಾನ. ವಿದ್ಯಾರ್ಥಿಗಳು ತಮ್ಮೊಳಗೆ ಅಂತರ್ಗತವಾದ ಸೃಜನಶೀಲತೆಗೆ ಪೂರಕವಾದ ಮೂರ್ತ ಸ್ವರೂಪ ನೀಡಲು ಪ್ರಪಂಚದ ಆಗುಹೋಗುಗಳ ಕುರಿತು ಜ್ಞಾನ ಸಂಪಾದಿಸಬೇಕು. ಜಗತ್ತು ನಿರಂತರ ಬದಲಾವಣೆ ಆಗುತ್ತಿದ್ದು, ಹಲವು ವಿಸ್ಮಯಗಳನ್ನು ನಮ್ಮ ಮುಂದೆ ತೆರೆದಿಡುತ್ತಿದೆ. ಆ ವಿಸ್ಮಯಗಳ ಹಿಂದೆ ಇರುವ ಸತ್ಯದ ಅರಿವನ್ನು ಪಡೆಯಲು ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಮೊಗ್ಗ ಶ್ರೀ ರಾಮಕೃಷ್ಣ ವಿದ್ಯಾಶ್ರಮ ಟ್ರಸ್ಟ್ನ ಮುಖ್ಯಸ್ಥೆ ಶೋಭಾ ವೆಂಕಟರಮಣ, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರಾದ ಚಂದ್ರಕಾಂತ್ ದೇಸಾಯಿ, ಸುಬ್ರಹ್ಮಣ್ಯ ಅಂಬಲಮನೆ, ರಾಮೇಶ್ವರ ರಾವ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ರಚಿಸಿದ ವಿಜ್ಞಾನದ ಮಾಡೆಲ್ಗಳು ಗಮನ ಸೆಳೆಯಿತು. ತಾಲೂಕಿನ ಬಹುತೇಕ ಭಾಗದಲ್ಲಿ ಗುರುವಾರ ರಾತ್ರಿ ಗುಡುಗು ಸಹಿತ ಉತ್ತಮ ಮಳೆಯಾಗಿದೆ. ರಾತ್ರಿ ಉಷ್ಣಾಂಶ ಹೆಚ್ಚಿದ್ದು, ರಾತ್ರಿ 12ರ ನಂತರ ತುಂತುರು ಮಳೆ ಆರಂಭವಾಗಿ ನಂತರ ಗುಡುಗು ಮಿಂಚಿನ ಸಹಿತ ಮಳೆಯಾಗಿದೆ. ಶುಕ್ರವಾರವೂ ದಟ್ಟವಾದ ಮೋಡ ಕವಿದಿದ್ದು, ಕೆಲವೆಡೆ ತುಂತುರು ಮಳೆಯಾಗಿದೆ. ಇಂದಿನ ಕಾರ್ಯಕ್ರಮ. ಬೇಗಾರ್ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನೆ ಶಾಸಕ ಟಿ.ಡಿ. ರಾಜೇಗೌಡ, ಅಧ್ಯಕ್ಷತೆ ಬೇಗಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಟಿ.ಎಚ್. ಗಾಯತ್ರಿ, ಸ್ಥಳ ಬೇಗಾರ್ ಗ್ರಾಮ ಪಂಚಾಯಿತಿ, ಸಮಯ ಬೆಳಗ್ಗೆ 11. ಸುದ್ದಿ ಸಂಪಾದಕ ಕೆ.ಎಲ್. ಗೋಪಾಲಕೃಷ್ಣ, ಸಹಕಾರ ಕೆ.ವಿ. ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ. ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.